Yeah, it's day 29 of 100 Days Python Lead Code DSS series in Kannada. So, lead code question number 20, valid parenthesis. So, given a string S containing just the characters, so brackets ಕೊಟ್ಟಿದ್ದಾರೆ, we have to validate the brackets. 3 ರೂಲ್ಸ್ ಅಬ್ಸರ್ವ್ ಮಾಡಿ. ಈ 3 ರೂಲ್ಸ್ ಮೇಲೆ ಎಂಟೈರ್ ಕ್ವೆಶನ್ ನಿಂತಿರೋದು. ಓಪನ್ ಬ್ರಾಕೆಟ್ಸ್ ಮಸ್ಟ್ ಬಿ ಕ್ಲೋಸ್ಡ್ ಬೈ ದಿ ಸೇಮ್ ಟೈಪ್ ಆಫ್ ಬ್ರಾಕೆಟ್. ಇಫ್ ಇದು ರೂಲ್ 1. In rule 2, open brackets must be closed in the correct order. So I will explain all this in the intuition behind this problem. Explain Martin. Just read this question. So every closed bracket has corresponding open bracket of the same type. For example, so you can watch the examples as well. Yeah. In example 1, we have the same bracket, so output will be true. Here the same opening and the closing bracket, and here same opening and the closing bracket. Yeah, this is also true. Here the opening and the closing brackets are different, so output false. So intuition ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾ, ಸೊ ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಸ್ಟ್ಯಾಕ್ ಇಂಪ್ಲಿಮೆಂಟೇಷನಲ್ಲಿ ಈ ಪ್ರಾಬ್ಲಮ್ನ ಅರ್ಥ ಮಾಡಿಸ್ತೀನಿ. ಬಿಕಾಸ್ ಯಾಕೆ ಸ್ಟ್ಯಾಕ್ನ ತೊಗೊಂಡಿದ್ದೀನಿ ಅಂತಂದರೆ, ಐ ಹ್ಯಾವ್ ದಿ 3 ಕಂಡೀಷನ್. ವೈ ಸ್ಟ್ಯಾಕ್ಸ್ ಅಂತ ಬಂದರೆ, ಬಿಕಾಸ್ ಎವ್ರಿ ಓಪನಿಂಗ್ ಬ್ರಾಕೆಟ್ ಮಸ್ಟ್ ವೇಟ್ಸ್ ಇಟ್ಸ್ ಕ್ಲೋಸಿಂಗ್ ಬ್ರಾಕೆಟ್ ಅರೈವ್. ಸೊ ಓಪನಿಂಗ್ ಬ್ರಾಕೆಟ್ ಏನು ಮಾಡುತ್ತೆ, ವೆಯ್ಟ್ ಮಾಡಬೇಕು ಕ್ಲೋಸಿಂಗ್ ಬ್ರಾಕೆಟ್ ಬರೋವರೆಗೂ. ಲೈಕ್ your partner, your girlfriend is waiting for you until to join the club party, like that. So adike stack implementation is very best suitable for this problem. Yeah, let me, so here the logic is very simple. When you saw the opening brackets, like any type of the opening brackets, just stack ಗೆ append ಮಾಡ್ತಾ ಹೋಗಿ. So ಇದು opening bracket, so I'm going to append here. Then again I found the opening bracket, I'm going to append here. So stack ಯಾವ ಆರ್ಡರ್ನ ಫಾಲೋ ಮಾಡುತ್ತೆ, ಲಿಫೋ ಅಂದರೆ ಲಾಸ್ಟ್ ಇನ್ ಫಸ್ಟ್ ಆರ್ಡರ್ನ, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ. ಆರ್ ಫಿಲೋ, ಫಸ್ಟ್ ಇನ್ ಲಾಸ್ಟ್ ಔಟ್. ಸೊ ಈ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ ಸ್ಟ್ಯಾಕು. ಸೊ ಓಪನಿಂಗ್ ಬ್ರಾಕೆಟ್ಸ್ ಎಲ್ಲದನ್ನು ಕೂಡ ಅಪೆಂಡ್ ಮಾಡುತ್ತೆ. ಸೊ ಆಲ್ ದಿ ಓಪನಿಂಗ್ ಬ್ರಾಕೆಟ್ಸ್ ಆರ್ ಅಪೆಂಡೆಡ್ ಇಯರ್. ಇವಾಗ ನಾನು ಏನು ಮಾಡ್ತೀನಿ, ವೆನ್ ಐ ಗಾಟ್ ದಿ ಕ್ಲೋಸಿಂಗ್ ಬ್ರಾಕೆಟ್ಸ್, ಎನಿ ಆಫ್ ದಿ ಕ್ಲೋಸಿಂಗ್ ಬ್ರಾಕೆಟ್, now I'm going to remove the corresponding opening bracket. Yeah, remove the corresponding opening bracket. Corresponding opening bracket present ಇದೆಯಾ ಇಲ್ವಾ ಅಂತ ಸ್ಟ್ಯಾಕಲ್ಲಿ ಚೆಕ್ ಮಾಡೋದಕ್ಕೆ I'm going to check with in operator. Is corresponding opening brackets like this present ಇದೆಯಾ, like this ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಪ್ರೆಸೆಂಟ್ ಇದೆಯಾ ಅಂತ ಯೂಸಿಂಗ್ ಇನ್ ಆಪರೇಟರ್ ಯೂಸ್ ಮಾಡಿ ಚೆಕ್ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತೀನಿ, ನನಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಪ್ರೆಸೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಓಪನಿಂಗ್ ಕ್ಲೋಸಿಂಗ್ ಬ್ರಾಕೆಟ್ ಇದು ಸಿಕ್ತು. ಸೊ ಕ್ಲೋಸಿಂಗ್ ಬ್ರಾಕೆಟ್ಗೆ ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರಾಕೆಟ್ ಇದೆಯಾ ಅಂತ ಚೆಕ್ ಮಾಡ್ತೀನಿ ಸ್ಟ್ಯಾಕಲ್ಲಿ. ಇಫ್ ಐ ಫೌಂಡ್ ದಿ ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರಾಕೆಟ್, ಐ ಆಮ್ ಗೋಯಿಂಗ್ ಟು ರಿಮೂವ್. ಕರೆಸ್ಪಾಂಡಿಂಗ್ ಮ್ಯಾಚಿಂಗ್ ಓಪನಿಂಗ್ ಬ್ರಾಕೆಟ್ ಸಿಕ್ಕಿದ್ರೆ ಐ ಆಮ್ ಗೋಯಿಂಗ್ ಟು ಪಾಪ್ ಆರ್ ರಿಮೂವ್. ಸೊ ರಿಮೂವ್ ಮಾಡಿದೆ. ಸೊ ಇದನ್ನು ಆಚೆ ತೆಗೆದೆ, ಐ ಹ್ಯಾವ್ ಅಟ್ ಇಯರ್. ಸೊ ಇದು ಸ್ಟೇಜು. ನೆಕ್ಸ್ಟು ಎಗೇನ್ ಐ ಆಮ್ ಇಯರ್, ಎಗೇನ್ ಐ ಆಮ್ ಗೆಟಿಂಗ್ ದಿ ಕ್ಲೋಸಿಂಗ್ ಬ್ರಾಕೆಟ್. ಸೊ ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರಾಕೆಟ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಯಾ, ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರಾಕೆಟ್ ಇದೆ. ನೌ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಒನ್. ಸೊ ಇಯರ್ ದ ಸ್ಟೇಜ್. ನೌ ಐ ಆಮ್ ಇಯರ್. ನೌ ಎಗೇನ್ ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಯಾ, ಎಗೇನ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಇತ್ತು. ಸೊ ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರ್ಯಾಕೆಟ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರ್ಯಾಕೆಟ್ ಇದೆ. ನಾವು ಐ ಆಮ್ ಗೋಯಿಂಗ್ ಟು ಮೂವ್. ಸೊ ಅಟ್ ಎಂಟಿ ಸ್ಟೇಜ್ ಇದ್ದರೆ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಸಾಲ್ವ್ ಆಗಿದೆ ಅನ್ನೋದು ಒಂದು ವ್ಯಾಲಿಡ್ ಕಂಡೀಷನು. ಇನ್ನೊಂದು ವ್ಯಾಲಿಡ್ ಕಂಡೀಷನು, ಎವ್ರಿ ಓಪನಿಂಗ್ ಬ್ರ್ಯಾಕೆಟ್ಸ್ ಮಸ್ಟ್ ಹ್ಯಾವ್ ದಿ ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರ್ಯಾಕೆಟ್ಸ್. ಸೊ ಇದು ವ್ಯಾಲಿಡ್ ಕಂಡೀಷನು. ಸೊ ಆಂಗ್ಯುಲರ್ ಬ್ರ್ಯಾಕೆಟ್ ಇದೆ, ಸ್ಕ್ವೇರ್ ಬ್ರ್ಯಾಕೆಟ್ಸ್ ಇದೆ, ನಾಟ್ ವ್ಯಾಲಿಡ್ ಕಂಡೀಷನ್. And also every opening bracket must ends before the closing bracket ಇದ್ರೆ. ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ. ಸೊ ಇವೆರಡು ವ್ಯಾಲಿಡ್ ಇದೆ, ಬಟ್ ಇದು ವ್ಯಾಲಿಡ್ ಇಲ್ಲ. ದಟ್ಸ್ ವೈ
ಈ ಕಂಡೀಷನ್ ಫೇಲ್ಯೂರ್ ಆಗುತ್ತೆ. ಅಂದರೆ ನಾನು ಸ್ಟ್ಯಾಕಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಿದೆ ಅಂತ ಗೊತ್ತಾಯ್ತಾ? ವೆನ್ ಐ ಫೌಂಡ್ ದಿ ಓಪನಿಂಗ್ ಬ್ರ್ಯಾಕೆಟ್ಸ್ ಐ ಆಮ್ ಗೋಯಿಂಗ್ ಟು ಪುಷ್ ಅಂತ ಅಂದರೆ ಆ್ಯಡ್ ದಿ ಓಪನಿಂಗ್ ಬ್ರ್ಯಾಕೆಟ್ಸ್. ಸೊ ಲೈಕ್ ದಿಸ್ ಓಪನಿಂಗ್ ಬ್ರ್ಯಾಕೆಟ್ಸ್ನೆಲ್ಲ ಆ್ಯಡ್ ಮಾಡ್ತೇನೆ. ವೆನ್ ಐ ಫೌಂಡ್ ದಿ ಕ್ಲೋಸಿಂಗ್ ಬ್ರ್ಯಾಕೆಟ್ಸ್, ಈ ಥರ ಕ್ಲೋಸಿಂಗ್ ಬ್ರ್ಯಾಕೆಟ್ಸ್ ಬಂತ ಅಂದರೆ ಐ ಆಮ್ ಗೋಯಿಂಗ್ ಟು ಪಾಪ್ ಅಂತ ಅಂದರೆ ರಿಮೂವ್ ಮಾಡ್ತೀನಿ. ಯಾವುದನ್ನ ರಿಮೂವ್ ಮಾಡ್ತೀನಿ? ಕರೆಸ್ಪಾಂಡಿಂಗ್ ಓಪನಿಂಗ್ ಬ್ರ್ಯಾಕೆಟ್ ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿದ್ನಲ್ಲ, ಇದನ್ನು 1 by 1 ರಿಮೂವ್ ಮಾಡ್ತಾ ಹೋಗ್ತೀನಿ. ಇವಾಗ ಎಲ್ಲ ರಿಮೂವ್ ಆದಮೇಲೆ ಇಫ್ ಐ ಫೌಂಡ್ ದಿ ಎಂಟಿ ಸ್ಟ್ಯಾಕ್ ಓನ್ಲಿ ದೆನ್ ಔಟ್ಪುಟ್ ವಿಲ್ ರಿಟರ್ನ್ ಆ್ಯಸ್ ಟ್ರೂ. ಸೊ ಇದು ಕಂಡೀಷನ್ ಏನು? ಪಾಪ್ ಮಾಡಿರುವಂಥ ಎಲಿಮೆಂಟ್ ಅಂದರೆ ದಿಸ್ ಒನ್ ಓಪನಿಂಗ್ ಬ್ರ್ಯಾಕೆಟ್ಸ್ ಮಸ್ಟ್ ಈಕ್ವಲ್ಸ್ ಟು ದಿ ಪಾಪ್ಡ್ ಬ್ರ್ಯಾಕೆಟ್ಸ್ ಮಸ್ಟ್ ಈಕ್ವಲ್ಸ್ ಟು ದಿ ಪೇರ್ಸ್. ಸೊ ಪೇರ್ಸ್ ಅಂದರೆ ಯಾವುದು? ಇದು ವ್ಯಾಲಿಡ್ ಪೇರ್ಸಸ್ ಯಾವುದದು? ಇಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ ರೈಟ್ ಸೈಡು ವ್ಯಾಲಿಡ್ ಪೇರ್ಸ್. ಕರೆಸ್ಪಾಂಡಿಂಗ್ ವ್ಯಾಲಿಡ್ ಪೇರ್ಸ್ ಇದು. ಸೊ ವ್ಯಾಲಿಡ್ ಪೇರ್ಸ್ ಕಂಡೀಷನ್ ಚೆಕ್ ಆದರೆ ಮಾತ್ರ ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ಆರ್ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿ ವ್ಯಾಲಿಡ್ ಓಪನಿಂಗ್ ಬ್ರ್ಯಾಕೆಟ್. ವ್ಯಾಲಿಡ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಇದ್ರಾಗ ನನಗೆ ಬಂದರೆ, ಸೊ ವ್ಯಾಲಿಡ್ ಓಪನಿಂಗ್ ಬ್ರ್ಯಾಕೆಟ್ ಇರಲೇಬೇಕು. ಈ ಕಂಡೀಷನ್ ಮಸ್ಟ್ ಸ್ಯಾಟಿಸ್ಫೈ ಆದರೆ ಮಾತ್ರ ನಾನು ಮುಂದೆ ಮೂವ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟು, ಇಫ್ ಕಂಡೀಷನ್ ಟ್ರೂ ಆದರೆ ಎಂಟಿ ಸ್ಟ್ಯಾಕ್ ಇದೆ ಅಂತ ಅರ್ಥ. ಸೊ ನೋ ಮೋರ್ ಟು ಆ್ಯಡ್ ಆ್ಯಂಡ್ ನೋ ಮೋರ್ ಟು ರಿಮೂವ್. ಸೊ ಇದು ಇಂಪ್ಲಿಮೆಂಟೇಷನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. valid parenthesis. Now I'm going to initiate the stack. So stack is equals to empty stack. I'm going to initiate. Now empty stack initiate ಮಾಡಿದೆ. ಸೊ ಪೇರ್ ಆಲ್ಟರ್ನೇಟಿವ್ ವ್ಯಾಲಿಡ್ ಪೇರ್ಸ್ನ ಚೆಕ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ಪೇರ್ಸ್. ಸೊ ಪೇರ್ಸ್ ಈಸ್ ಈಕ್ವಲ್ಸ್ ಟು ಡಿಕ್ಷ್ನರಿ ಥರ ಇನಿಷಿಯೇಟ್ ಮಾಡ್ತಾ ಇದ್ದೀನಿ. ವಾಟ್ ಆರ್ ದ ಪೇರ್ಸ್? ಫಸ್ಟ್ ಇನ್ ಆರ್ಡರಲ್ಲೇ ಬರ್ತೀನಿ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ವ್ಯಾಲಿಡ್ ಪೇರ್ಸ್ಗೆ ಪೇರ್ನ ಬರ್ಕೊತಾ ಇದ್ದೀನಿ, ಲೈಕ್ ಕೀ ವ್ಯಾಲ್ಯೂ ಪೇರ್ ಥರ ಡಿಕ್ಷ್ನರೀಸ್ನ ಯೂಸ್ ಮಾಡಿ. ಕರೆಸ್ಪಾಂಡಿಂಗ್ opening brackets and the closing brackets. ಸೊ ಇಯರ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀನಿ. ಫಸ್ಟು ನಾನು ರಿಮೂವ್ ಮಾಡ್ತಾ ಇರೋ ಕಂಟೆಂಟ್ ಯಾವುದು? ಓಪನಿಂಗ್ ಬ್ರ್ಯಾಕೆಟ್ಸ್. ಸೊ ಓಪನಿಂಗ್ ಬ್ರ್ಯಾಕೆಟ್ಸ್ ಅಂತಂದರೆ ಕ್ಲೋಸಿಂಗ್ ಬ್ರ್ಯಾಕೆಟ್ಸ್ ನನಗೆ ಫೈಂಡ್ ಆಗಿದ ತಕ್ಷಣ ಸ್ಟ್ಯಾಕಲ್ಲಿರುವಂಥ ಓಪನಿಂಗ್ ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಓಪನಿಂಗ್ ಬ್ರ್ಯಾಕೆಟ್ಸ್ನ ಕೀ ಆಗಿ ಮಾಡಬಾರ್ದು, ಕ್ಲೋಸಿಂಗ್ ಬ್ರ್ಯಾಕೆಟ್ಸ್ನ ಕೀ ಆಗಿ ಮಾಡಬೇಕು. ಡಿಕ್ಷನರೀಸಲ್ಲಿ ಓಪನಿಂಗ್ ಬ್ರ್ಯಾಕೆಟ್ಸ್ನ ವ್ಯಾಲ್ಯೂ ಆಗಿ ಸ್ಟೋರ್ ಮಾಡಬೇಕು. Sorry for this inconvenience. Exactly same, but this like. So first to closing brackets ಗೆ corresponding opening brackets ಬರಬೇಕು. Just reverse order. ಯಾಕೆಂತಂದರೆ ನಾವು ಸ್ಟ್ಯಾಕಲ್ಲಿ ಹೆಂಗೆ ಲಾಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಲಾಸ್ಟ್ ಔಟ್. ಸೊ ಲಾಸ್ಟಿಗೆ ಬಂದಿರೋದು ಫಸ್ಟ್ ಹೊರಗಡೆ ಹೋಗುತ್ತೆ. ಅಂದರೆ ಲಾಸ್ಟಿಗೆ ಬರ್ತಾ ಇರೋದು ಯಾವುದು ಇವಾಗ? ವೆನ್ ಐ ಗೆಟ್ ದಿ ಕ್ಲೋಸ್ಡ್ ಬ್ರ್ಯಾಕೆಟ್ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿ ಕರೆಸ್ಪಾಂಡಿಂಗ್ ವ್ಯಾಲಿಡ್ ಓಪನಿಂಗ್ ಬ್ರ್ಯಾಕೆಟ್ನ ರಿಮೂವ್ ಮಾಡ್ತೀನಿ ಇಫ್ ಐ ಫೌಂಡ್. ಸೊ ಅದಕ್ಕೆ ಫಸ್ಟು ಕ್ಲೋಸಿಂಗ್ ಬ್ರ್ಯಾಕೆಟ್ ಈಸ್ ಈಕ್ವಲ್ಸ್ ಟು ದಿಸ್ ವ್ಯಾಲ್ಯೂ, ಲೈಕ್ ಕೀ ವ್ಯಾಲ್ಯೂ ಪೇರ್ ಥರ ಸ್ಟೋರ್ ಮಾಡ್ತೀನಿ. ನಾವು ಐಮ್ ಗೋಯಿಂಗ್ ಟು ಇಟ್ರೇಟ್ ಫಾರ್ ದಿ ಕ್ಯಾರೆಕ್ಟರ್ಸ್ ಇನ್ ದಿ ಗಿವನ್ ಸ್ಟ್ರಿಂಗ್, ಅವ್ರು ಕೊಟ್ಟಿರುವಂಥ ಸ್ಟ್ರಿಂಗ್. ಎಸ್, ನಾವು ಐಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇಫ್ ದಿ ಕ್ಯಾರೆಕ್ಟರ್ ಇನ್ ಆಲ್ ದಿ ಓಪನಿಂಗ್ ಬ್ರ್ಯಾಕೆಟ್ಸ್ ದಿ ಸೇಮ್ ಆರ್ಡರ್, ನೀವು ಡಿಫೈನ್ ಮಾಡಿರುವಂಥ ಆರ್ಡರ್. ಓಪನಿಂಗ್ ಬ್ರ್ಯಾಕೆಟ್ಸ್ ಇನ್ ದಿ ಸೇಮ್ ಆರ್ಡರ್. ನೀವು ಯಾವ ರೀತಿ ಡಿಫೈನ್ ಮಾಡಿದರೆ ಅದೇ ಆರ್ಡರಲ್ಲಿ ಇರಬೇಕು. ಸೊ ಇಲ್ಲಿ ನೀವು ಡಿಫೈನ್ ಮಾಡಿದ್ದೀರಲ್ಲ, ಲೈಕ್ ಫಸ್ಟ್ ಆ್ಯಂಗ್ಯುಲರ್, ದೆನ್ ಸ್ಕ್ವೇರ್, ದೆನ್ ಫ್ಲವರ್ ಬ್ರ್ಯಾಕೆಟ್, ಅದೇ ಆರ್ಡರಲ್ಲಿ ಇರಬೇಕು. ಇಫ್ ಐ ಫೌಂಡ್ ದಿಸ್ ಓಪನಿಂಗ್ ಬ್ರ್ಯಾಕೆಟ್ಸ್ ಫೌಂಡ್ ಮಾಡಿದ್ರೆ ನಾನು ಏನು ಮಾಡ್ತಾಯಿದ್ದೆ? ಡೈರೆಕ್ಟ್ಲಿ ಸ್ಟ್ಯಾಕಿಗೆ ಅಪೆಂಡ್ ಮಾಡ್ತಾಯಿದ್ದೆ. ಎಕ್ಸಾಕ್ಟ್ಲಿ ನಾವು ಐಮ್ ಗೋಯಿಂಗ್ ಟು ಡೂ ದ್ಯಾಟ್. ಸ್ಟ್ಯಾಕ್ ಡಾಟ್ ಅಪೆಂಡ್ ಅಂದರೆ ಏನಿಲ್ಲ, ಜಸ್ಟ್ ಆ್ಯಡ್, ಲೈಕ್
ಪುಷ್ ಥರ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಟ್ಯಾಕಿಗೆ. ಅಪೆಂಡ್ ಮಾಡಿದೆ. ಅಪೆಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿ ಕ್ಯಾರೆಕ್ಟರ್. ಸೊ ಈ ಆಪ್ರೇಷನ್ ಅರ್ಥ ಆಯಿತು. ಇಫ್ ಐ ಫೌಂಡ್ ದಿ, ಸೊ ನಿಮಗೆ ಕಮೆಂಟ್ ಮಾಡ್ತೀನಿ, ಇಫ್ ಐ ಫೌಂಡ್ ಓಪನಿಂಗ್ ಬ್ರ್ಯಾಕೆಟ್ಸ್. ನೆಕ್ಸ್ಟು ಇನ್ ಎಲ್ಸ್ ಕಂಡೀಷನಲ್ಲಿ ಏನು, ಈಗ ಫಸ್ಟೇ ಕ್ಲೋಸಿಂಗ್ ಬ್ರ್ಯಾಕೆಟ್ ಬಂದರೆ, ಓಪನಿಂಗ್ ಬ್ರ್ಯಾಕೆಟ್ಗಿಂತ ಮುಂಚೆ ಫಸ್ಟೇ ಕ್ಲೋಸಿಂಗ್ ಬ್ರ್ಯಾಕೆಟ್ ಬಂದರೆ ಆ ಕಂಡೀಷನ್ ಸಕ್ಸೀಡ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ, ಅದೊಂದು ಕಂಡೀಷನ್ನು. ಮತ್ತು ಫಸ್ಟೇ ಇವಾಗ ನನ್ನ ಹತ್ರ ರಿಮೂವ್ ಮಾಡೋದಕ್ಕೆ ಏನೂ ಇಲ್ಲ, ಫಸ್ಟೇ ಸ್ಟ್ಯಾಕ್ ಎಂಟಿ ಇದ್ದರೆ, ಸೊ 2 ಕಂಡೀಷನು, ಅಂದರೆ ಐದರ್ ಒನ್ ಆಫ್ ದೋಸ್ ಕಂಡೀಷನ್. ಸೊ ಐ ಆಮ್ ಗೋಯಿಂಗ್ ಟು ಡಿಫೈನ್ ಇಫ್ ಎಲ್ಸ್ ಕಂಡೀಷನಲ್ಲಿ ಇಫ್ ನಾಟ್ ಸ್ಟ್ಯಾಕ್ ಆರ್ ಐದರ್ ಅನ್ನೋ ಕೇಸಸ್ ಅಲ್ಲ, ಐದರ್ ದಿಸ್ ಆರ್ ದ್ಯಾಟ್ ಅನ್ನೋ ಥರ. ಇಫ್ ನಾಟ್ ಸ್ಟ್ಯಾಕ್ ದೆನ್ ಸ್ಟ್ಯಾಕ್ ಡಾಟ್ ಪಾಪ್ ಮಾಡಿರುವಂಥದ್ದು, ಅಂದರೆ ಓಪನಿಂಗ್ ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿರ್ತೀವಲ್ಲ ಅದು, ನಾಟ್ ಈಕ್ವಲ್ಸ್ ಟು ದಿ ವಿಚ್ ಒನ್ ಪೇರ್ಸ್ ಆಫ್. ಸೊ ಇಂಡಿವಿಜುವಲ್ ಪೇರ್ಸ್ ಇಲ್ಲಿ ವ್ಯಾಲಿಡ್ ಇದೆಯೋ ಇಲ್ವೋ, ಆ ಪೇರ್ ಪ್ರೆಸೆಂಟ್ ಇದೆಯೋ ಇಲ್ವೋ, ಈಕ್ವಲ್ ಆಗ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಪೇರ್ಸ್ ಆಫ್ ದಿ ಕ್ಯಾರೆಕ್ಟರ್ಗೆ ನಾಟ್ ಈಕ್ವಲ್ ಆದರೆ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಫಾಲ್ಸ್. ಇಫ್ ಆಲ್ ದ ಕಂಡೀಷನ್ಸ್ ಆರ್ ಮೆಟ್ ಸಕ್ಸಸ್ಫುಲಿ ಐ ಆಮ್ ಗೋಯಿಂಗ್ ಟು ರಿಟರ್ನ್ ನಾಟ್ ಸ್ಟ್ಯಾಕ್. ನಾಟ್ ಸ್ಟ್ಯಾಕ್ ಅಂದರೆ ಎಂಟಿ ಮೀನ್ಸ್ ಐ ಆಮ್ ಗೆಟ್ಟಿಂಗ್ ಟ್ರೂ ಅಂತ. ಸೊ ವೆನ್ ಇಟ್ ಕಮ್ಸ್ ಟು ದಿ ಟೈಮ್ ಆ್ಯಂಡ್ ದಿ ಸ್ಪೇಸ್ ಕಾಂಪ್ಲೆಕ್ಸಿಟಿ, ಸೊ ಟೈಮ್ ವಿ ಹ್ಯಾವ್ ಆರ್ಡರ್ ಆಫ್ ಎನ್ ಬಿಕಾಸ್ ಸ್ಟ್ಯಾಕ್ನ ಇನಿಷಿಯಲೈಸೇಷನ್ ಮಾಡಿದ್ದೀನಿ ಟು ಸ್ಟೋರ್ ದಿ ಸ್ಟ್ಯಾಕ್ ಡೇಟಾ ಸೆಟ್. ಸೊ ಸ್ಪೇಸ್ ಐ ಹ್ಯಾವ್ ದಿ ಆರ್ಡರ್ ಆಫ್ ಎನ್. ಸೊ ಟೈಮ್ ಯಾಕೆ ಅಂತಂದರೆ ಅವ್ರು ಕೊಟ್ಟಿರುವಂಥ ಎಸ್ ಸ್ಟ್ರಿಂಗ್ಸ್ ಎವ್ರಿ ಟೈಮ್ ಈಚ್ ಕ್ಯಾರೆಕ್ಟರ್ ಥರ ಇಟಿರೇಟ್ ಮಾಡಿ ಮ್ಯಾಚಿಂಗ್ ಫೌಂಡ್ ಮಾಡಿ ಅಪೆಂಡ್ ಮಾಡ್ತಾ ಹೋಗಬೇಕು ಸ್ಟ್ಯಾಕಿಗೆ. ಸೊ ಆರ್ಡರ್ ಆಫ್ ಎನ್ ಇಟ್ಸ್ ಡಿಪೆಂಡ್ಸ್, ರೈಟ್. ಲೆಟ್ ಮೀ ರನ್ ದಿಸ್. pairs I'm getting error. So ಪೈಥಾನಲ್ಲಿ ಇಂಡೆಂಟೇಷನ್ ಎರರ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡೆಂಟೇಷನ್ ಎಲ್ಲಿ ಮಿಸ್ ಆಗಿದೆ, ಇಯರ್ ಸ್ಮಾಲ್ ಇಂಡೆಂಟೇಷನ್ ಮಿಸ್ ಆದರೂ ಇಫ್ ವಿ ಗೆಟ್ ಎರರ್. ಲೆಟ್ ಮಿ ರನ್ ದಿಸ್. ನಾವು ಇಂಡೆಂಟೇಷನ್ ಅಂದರೆ ಸ್ಪೇಸ್, ಎಕ್ಸಾಕ್ಟ್ ಸ್ಪೇಸ್ ನೀವು ಅಚೀವ್ ಮಾಡಿಲ್ಲ ಅಂತ. ಆಲ್ ದ ಟೆಸ್ಟ್ ಕೇಸಸ್ ಆರ್ ಅಕ್ಸೆಪ್ಟೆಡ್, ಬಟ್ ರನ್ ಮಾಡಿದಾಗ ಕೆಲವು ಟೆಸ್ಟ್ ಕೇಸಸ್ ಅಕ್ಸೆಪ್ಟ್ ಆದರೂ ಕೂಡ ಸಬ್ಮಿಟ್ ಮಾಡಿದಾಗ ಕೆಲವು ಟೆಸ್ಟ್ ಕೇಸಸ್ ಫೇಲ್ಯೂರ್ ಆಗ್ತಾರೆ. ಸೊ ಲೆಟ್ ಮಿ ಸಬ್ಮಿಟ್ ದಿಸ್. ಇದೇ ಮಿಸ್ಟೇಕ್ನ ನಾನು ಫುಲ್ ಎನ್ಕರೇಜ್ಮೆಂಟ್, ಆಲ್ ದ ಟೆಸ್ಟ್ ಕೇಸಸ್ ಆರ್ ಅಕ್ಸೆಪ್ಟೆಡ್. ಸೊ ಈ ಮಿಸ್ಟೇಕ್ಸ್ ಮಾಡಿದ್ದೆ, ರನ್ ಮಾಡಿದಾಗ ಎಲ್ಲ ಟೆಸ್ಟ್ ಕೇಸ್ ರನ್ ಆಯಿತು, ಬಟ್ ಸಬ್ಮಿಟ್ ಮಾಡಿದಾಗ ಸಮ್ ಆಫ್ ದ ಟೆಸ್ಟ್ ಕೇಸಸ್ ಆರ್ ನಾಟ್ ಅಕ್ಸೆಪ್ಟೆಡ್, ಲೈಕ್ ಸಮ್ ಆಫ್ ದ ಟೆಸ್ಟ್ ಕೇಸಸ್ ಆರ್ ಫೇಲ್ಡ್. ಸೊ ಡ್ಯೂ ಟು ದ್ಯಾಟ್ ಐ ಲಾಸ್ಟ್ ಒನ್ ಟೆಕ್ನಿಕಲ್ ಇಂಟರ್ವ್ಯೂ at the Infosys, so screening recording round ali, so be careful of that. Thank you, stay consistent.